ಎಲ್ಲರಿಗೂ ನಮಸ್ಕಾರ. ಈ ವಾರದ ಸಂಚಿಕೆಯಲ್ಲಿ ಈ ಸಮಾಜದಲ್ಲಿ ನಾವೆಷ್ಟು ಒಳ್ಳೆಯವರು ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಒಬ್ಬ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ, ಹೇಗೆ ಮಾಡ್ತಾನೆ, ಹೇಗೆ ಸಮಾಜಕ್ಕೆ ಸಹಕಾರಿಯಾಗಿದ್ದಾನೆ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಾಗ್ತದೆ. ಎಲ್ಲ ಜೀವಿಗಳು ಈ ಭೂಮಿಯ ಮೇಲೆ ಜನಿಸಿದ ಮೇಲೆ ತನ್ನದೇ ಆದಂತಹ ಕಾಯಕಗಳನ್ನು ಮಾಡ್ಕೊಂಡು ಹೋಗ್ತವೆ. ಆದರೆ ಈ ಮನುಷ್ಯ ಅಂತಕ್ಕಂಥವನು ತುಂಬ ವಿಭಿನ್ನ ಹಾಗೂ ಒಳ್ಳೆಯ ತಿಳುವಳಿಕೆ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಹಾಗಾದರೆ ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಸಮಾಜಕ್ಕೆ ಹೇಗೆ ತನ್ನ ಕೊಡುಗೆಯನ್ನು ಕೊಡಬಲ್ಲ, ಹೇಗೆ ಈ ಸಮಾಜದಲ್ಲಿ ಅವನು ಬದುಕನ್ನು ಕಟ್ಟಿಕೊಳ್ಳಬಲ್ಲ, ಹೇಗೆ ಈ ಸಮಾಜಕ್ಕೆ ತನ್ನದೇ ಆದಂಥ ಸೇವೆಯನ್ನು ಮಾಡಬಲ್ಲ ಅನ್ನುವಂಥ ಪ್ರಶ್ನೆಗಳು ತಂದೆ ತಾಯಿಗಳಿಗೆ ಕಾಡ್ತಕ್ಕಂಥದ್ದು ಸಹಜವಾಗಿರುತ್ತೆ. ಯಾಕೆ ಅಂದರೆ ಈ ದಿನದ ಕ್ಷಣಗಳನ್ನು ನೋಡಿದಾಗ ಎಲ್ಲ ಸಮಾಜದಲ್ಲಿ ಏನೆಲ್ಲ ಅವಘಡಗಳು ನಡೀತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಕಲಿತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಗ್ರಹಿಸುವಂಥ ಶಕ್ತಿ ಜಾಸ್ತಿ ಇರುತ್ತೆ. ಆದರೆ ಅವನು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತಕ್ಕಂಥದ್ದು ತಿಳ್ಕೊಳ್ಳುವುದು ಯಾವಾಗ? ಸಾಮಾನ್ಯವಾಗಿ ಕಳೆದ ಒಂದೆರಡು ದಿನಗಳ ಹಿಂದೆ ನೋಡಿರ್ಬೋದು, ಹೊಸ ವರ್ಷ ಆರಂಭ ಆಗ್ತು ಅಂತ ಏನೆಲ್ಲ ಅವಾಂತರಗಳು ನಡೆದು, ಏನೆಲ್ಲ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಯುವಕ ಪ್ರಜೆಗಳಲ್ಲಿ ಏನೆಲ್ಲ ವಿಭಿನ್ನತೆಯನ್ನು ಕಂಡ್ವಿ, ನೋಡಿದ್ವಿ. ಇದು ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ? ಯಾಕೆ ಹಿಂಗೆ ಆಗ್ತಾ ಇದೆಯೇ? ಸಮಾಜದಲ್ಲಿ ಅವನು ಬದುಕುವಂಥ ಒಂದು ಅಂಶ ಇಷ್ಟೇನಾ? ಇವೇ ಪ್ರಪಂಚನ? ಅಲ್ಲ, ಇದು ಬಿಟ್ಟು ಈ ಪ್ರಪಂಚದಲ್ಲಿ ತನ್ನದೇ ಆದಂತಹ ಸಮಾಜಕ್ಕೆ ಕೊಡಬಹುದಾದಂಥ ಕೊಡುಗೆಗಳು ಇವೆ. ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಯಾವುದು ಬೇಕು, ಯಾವುದು ಬೇಡ ಅನ್ನುವಂಥ ವಿಚಾರಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ನೋಡಿದಾಗ ಎಲ್ಲ ಹೊಸತನವನ್ನು ಬೇಕು, ಹೊಸದು ಬೇಕು, ಹೊಸ ಹೊಸ ಚಟಗಳನ್ನು ಕಲಿತಕ್ಕಂಥದ್ದು ಸಾಮಾನ್ಯವಾಗಿ ಒಂದು ಕುತೂಹಲದಿಂದ ಬರ್ತಕ್ಕಂಥ ಕಾರಣ ಆಗಿರುತ್ತೆ ಮಕ್ಕಳಲ್ಲಿ. ಸಾಮಾನ್ಯವಾಗಿ ಇದು ಏನಿರುತ್ತೆ, ಇದು ಏನಾಗ್ಬೋದು, ಇದು ಹೇಗೆ ನಮಗೆ ಪ್ರತಿಕ್ರಿಯೆ ನೀಡ್ತದೆ, ಇದೆಲ್ಲ ಜನ ತಗೊಳ್ತಾರಲ್ಲ, ಏನಿರ್ಬೋದು ಅಂತಕ್ಕಂಥ ಒಂದು ಕುತೂಹಲವನ್ನು ಮೂಡಿಸ್ತಾ ಹೋಗ್ತದೆ. ಅದರಲ್ಲಿ ತಿದ್ದಿ ಬುದ್ಧಿ ಹೇಳಬೇಕಾದವ್ರು ಯಾರು? ಮನೆಯಲ್ಲಿ ತಂದೆ ತಾಯಿಗಳಾದರೆ, ಶಾಲೆಗಳಲ್ಲಿ ಗುರು ಹಿರಿಯರು, ಮಾರ್ಗದರ್ಶಕರು, ಒಳ್ಳೆಯ ಸ್ನೇಹಿತರು, ಉತ್ತಮ ಬಾಂಧವ್ಯವುಳ್ಳ ಬಂಧುಗಳು, ಇವರೆಲ್ಲ ಕೂಡ ತಿಳಿಯ ಹೇಳಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ಹಿರಿಕರು ಹೇಳ್ತಾರೆ, 3 ವರ್ಷದಲ್ಲಿ ಕಲಿತದ್ದು 100 ವರ್ಷದ ತನಕ ಅಂತ. ಹಾಗಾಗಿ ಮಕ್ಕಳಲ್ಲಿ ಈ ಒಂದು ವಿಚಾರಗಳನ್ನು ಬಿತ್ತಬೇಕು, ಬೆಳೆಸಬೇಕು. ಈ ಸಮಾಜಕ್ಕೆ ಬಂದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಕೊಡುಗೆಗಳನ್ನು ನೀಡಬೇಕಾಗತ್ತೆ. ನಾನು ಬಂದ ತಕ್ಷಣ ನಾನು ಹುಟ್ಟಿದ್ದೀನಿ, ಸಾಯೋ ತನಕ ನನ್ನದೇ ಆದಂಥ ಒಂದು ಮೌಲ್ಯಗಳನ್ನು, ಗುಣಗಳನ್ನು ಉಳಿಸಿ ಬೆಳೆಸ್ಕೋಗ್ಬೇಕು. ಎಲ್ಲ ಕ್ಷೇತ್ರದಲ್ಲಾಗ್ಬೋದು, ಒಂದೇ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ವ್ಯವಸಾಯದಿಂದ ಮಾಡ್ತಕ್ಕಂಥ ಅತ್ಯುತ್ತಮವಾದಂಥ ರೈತರುಗಳನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಬೆಳೆಗಳನ್ನು ಬೆಳೀತಕ್ಕಂಥದ್ರಲ್ಲಿ ಕಾಣ್ತಾ ಇದ್ದೇವೆ. ಮಾರ್ಗದರ್ಶಕರಾಗಿರ್ತಾರೆ, ಸಾವಯವ ಕೃಷಿ ಮಾಡ್ತಕ್ಕಂಥ ಜನಗಳನ್ನು ನೋಡ್ತಾ ಇದ್ದೇವೆ. ಹಾಗೆ ಎಲ್ಲ ಕ್ಷೇತ್ರಗಳು ನಾವು ಒಂದೇ ಅಂತಕ್ಕಂಥದ್ದಲ್ಲ. ನಾವು ಈ ಸಮಾಜಕ್ಕೆ ಬಂದಂಥ ವಿವಿಧ ಉದ್ಯೋಗಗಳನ್ನು ಅಲಂಕರಿಸಿದ ಮೇಲೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡ್ತಾ ಹೋಗಬೇಕು. ಆ ಕೊಡುಗೆಯಿಂದ ಅವನ ವ್ಯಕ್ತಿತ್ವದ ಗುರುತಕ್ಕಿಂತ ಅವನ ಹೆಸರು ಮನಮತಾಗಬೇಕು. ನಿಜ, ಈ ವ್ಯಕ್ತಿ ಈ ಸಮಾಜದಲ್ಲಿ ಈ ವ್ಯಕ್ತಿ ಇಂಥ ವ್ಯಕ್ತಿತ್ವವುಳ್ಳ ವೈದ್ಯನಾಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ, ಹಾಗೆಯೇ ವಿಜ್ಞಾನಿಯಾಗಿದ್ದಾನೆ, ಉತ್ತಮವಾದಂಥ ರೈತನಾಗಿದ್ದಾನೆ.
ಹಾಗೆಯೇ ಒಂದು ಕ್ರೀಡಾಪಟು ಆಗಿದ್ದಾನೆ. ಈ ಎಲ್ಲ ವಿಚಾರಗಳನ್ನು ಸಮಾಜಕ್ಕೆ ನಾವು ಬಿತ್ತಬೇಕಾಗ್ತದೆ, ಬೆಳೆಸಬೇಕಾಗ್ತದೆ. ಮಕ್ಕಳಲ್ಲಿ ಎಷ್ಟೋ ಆಕಾಂಕ್ಷೆಗಳಿರ್ತವೆ. ತಂದೆ ತಾಯಿಗಳಾದವರು ನಾವು ಅವ್ರಿಗೆ ಮಾರ್ಗದರ್ಶನ ನೀಡುತ್ತಾ, ತಿದ್ದುತ್ತಾ, ಬುದ್ಧಿ ಹೇಳುತ್ತಾ, ಸಮಾಜದಲ್ಲಿ ನಿನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋ, ನಿನ್ನನ್ನು ಎಲ್ಲರೂ ಗುರುತಿಸ್ಬೇಕು. ಯಾಕೆಂದರೆ ಮನುಷ್ಯನ ಜೀವನ ನಾವು ಹೇಳ್ತೀವಿ, 29 ಕೋಟಿಗಳ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಹಾಗಾಗಿ ಆ ಜನ್ಮಕ್ಕೆ ಬಂದ ಮೇಲೆ ಸಾರ್ಥಕತೆಯನ್ನು ಮಾಡ್ಕೋಬೇಕಲ್ವ, ಆ ಸಾರ್ಥಕತೆಯ ಬದುಕನ್ನು ಕಟ್ಕೊಳ್ಬೇಕಲ್ವ. ಸಮಾಜಕ್ಕೆ ನಾವು ಬಂದ ತಕ್ಷಣ ನಮ್ಮಿಂದ ಏನಾದರೂ 4-6 ಕೊಡುಗೆಗಳನ್ನು ನೀಡಬೇಕಲ್ವ. ಆ ಕೊಡುಗೆ ಸ್ಮರಿಸುವಂತೆ ಇರಬೇಕಲ್ವ. ಜನರಿಗೆ ಸಾಕಾರ ಆಗಿರಬೇಕು ಅಂಥದ್ದಲ್ವ. ಹೌದು, ನಿಜ. ನಾವೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಬದುಕೋದಕ್ಕಿಂತ ನಿಸ್ವಾರ್ಥಕ್ಕಾಗಿ ಬದುಕಬೇಕಾಗತ್ತೆ. ಕೆಲವೊಮ್ಮೆ ಸಹಾಯ, ಸಹಕಾರ, ಸಹಬಂಧ್ವ, ಸಹಬಾಳ್ವೆ ಇವೆಲ್ಲವನ್ನು ಕೂಡ ನಾವು ಕಟ್ಕೊಂಡಾಗ ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನನ್ನಲ್ಲೂ ಏನಿಲ್ಲಪ್ಪ ಅನ್ನುವಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬಾರ್ದು. ಯಾಕೆಂದರೆ ಎಷ್ಟೋ ಜನ ನಾವು ನೋಡ್ತೇವೆ, ಸಂಪತ್ಭರಿತವಾದಂಥ ವ್ಯಕ್ತಿತ್ವಗಳನ್ನು ಸಂಪಾದನೆಯನ್ನು ಮಾಡಿರ್ತಾರೆ. ಸಾಧ್ಯವಾದಷ್ಟು ಅವರ ಸಂಪನ್ಮೂಲ ಯಾವುದೇ ರೀತಿಗಳಲ್ಲಾಗ್ಬೋದು, ಹಣದ ರೂಪದಲ್ಲಿ ಅಂತೆ ಏನು ಬೇಕಾಗಿಲ್ಲ, ಅವನ ಜ್ಞಾನದಲ್ಲಿ ಆಗ್ಬೋದು, ಮಾರ್ಗದರ್ಶನ ಮಾಡೋದಲ್ಲಾಗ್ಬೋದು, ಸಮಾಜದಲ್ಲಿ ತಿದ್ದಿ ಬುದ್ಧಿ ಹೇಳುವಂಥ ವ್ಯಕ್ತಿತ್ವ ರೂಪಿಸ್ಕೊಳ್ಳತಕ್ಕಂಥದ್ರಲ್ಲಾಗ್ಬೋದು. ಅವುಗಳನ್ನು ಧಾರಾಳವಾಗಿ ದಾನ ಎರೆದರೆ ಈ ಸಮಾಜಕ್ಕೆ ಉತ್ತಮವಾದಂಥ ವ್ಯಕ್ತಿಯನ್ನು ರೂಪಿಸ್ಕೊಳ್ಳಿಕ್ಕೆ, ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಲಿಕ್ಕೆ ಸಾಕಾರ ಆಗ್ತದೆ ಅಂತಕ್ಕಂಥದ್ದು ಇಂದಿನ ವಿಚಾರ. ಏನೇ ಆಗಲಿ, ನಮ್ಮ ಸಮಾಜಕ್ಕೆ ಬಂದ ಮೇಲೆ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡಬೇಕು. ಒಳ್ಳೆಯ ಪ್ರಜೆಗಳನ್ನು ನಾವು ಮುಂದೆ ಸಮಾಜದಲ್ಲಿ ಸಹ ಯಾವ ರೀತಿ ಬದುಕ್ತಾನೆ, ಬಾಳ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ, ಕಾಣಬೇಕಾಗ್ತದೆ. ಹಾಗಾಗಿ ನಮ್ಮನ್ನೆಲ್ಲ ಸಮಾಜದಲ್ಲಿ ನಮ್ಮನ್ನೆಲ್ಲ ಗಮನಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇರ್ತೀವಿ. ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವಗಳನ್ನು, ಗುಣಗಳನ್ನು, ಆದರ್ಶಗಳನ್ನು ಬೆಳೆಸ್ಕೊಳ್ಳೋದರ ಜೊತೆಗೆ ಅದನ್ನು ದಾರಿ ಎರೆಯೋಣ. ಎಲ್ಲರಿಗೂ ನಮಸ್ಕಾರ.